ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತ್ಯಂತ ವೇಗದ ಏರ್ ಟು ಏರ್ ಮಿಸೈಲ್ ಭಾರತದ ಬತ್ತಳಿಕೆಯಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಮಿಸೈಲ್ಗಾಗಿ ಚೈನಾ ತುಂಬಾನೇ ಪ್ರಯತ್ನಗಳನ್ನು ಮಾಡ್ತು. ನಮಗದನ್ನು ಮಾರಾಟ ಮಾಡಿ ಅಂತ ರಷ್ಯಾನ ಬೇಡ್ತು. ಆದರೆ ಚೈನಾಗದನ್ನು ಕೊಡೋದಕ್ಕೆ ರಷ್ಯಾ ಸಿದ್ಧ ಆಗಲಿಲ್ಲ. ಬಹುಶಃ ಕೊಟ್ರೆ ಅದನ್ನು ಕೂಡ ನಕಲು ಮಾಡಿ ಸ್ವಂತದ್ದು ತಯಾರು ಮಾಡ್ಕೊಂಡು ಬಿಡ್ತಾರೆ ಅಂತ ರಷ್ಯಾ ಅಂದುಕೊಳ್ತೋ ಏನೋ. ಆದರೆ ಈ ಮಿಸೈಲ್ ಅನ್ನ ನಿಮ್ಮ ಸು-30 MKIಗೆ ಬಳಸಿ ಅಂತ ಭಾರತಕ್ಕೆ ಹೇಳ್ತಲೇ ಇತ್ತು. ಭಾರತ ಅದರ ಬೆಲೆಯ ಕಾರಣಕ್ಕೋ ಏನೋ ಆ ಮಿಸೈಲ್ ಖರೀದಿ ಮಾಡೋ ಮನಸ್ಸು ಮಾಡಿರಲಿಲ್ಲ. ಈಗ ಎಲ್ಲ ಫೈನಲ್ ಆಗಿದೆ. ಇನ್ನು ಮುಂದೆ ಜಗತ್ತಿನ ಅತಿ ವೇಗದ ಮಿಸೈಲ್ ಭಾರತೀಯ ವಾಯುಪಡೆಯಲ್ಲಿರುತ್ತೆ. ಸುಖಾಯ್ ಸು-30 ಯುದ್ಧ ವಿಮಾನಕ್ಕದನ್ನು ಅಳವಡಿಸಲಾಗುತ್ತೆ. ಹಾಗೆ ಶತ್ರುಗಳ ಎವ್ಯಾಕ್ಸ್ ವಿಮಾನಗಳು ಇನ್ನು ಭಾರತದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದಹಾಗೆ ಆ ಮಿಸೈಲ್ ಹೆಸರು R-37M. ರಷ್ಯಾ ನಿರ್ಮಿತ ಈ ಭಯಾನಕ ಮಿಸೈಲ್ ಅನ್ನ ಜಗತ್ತಿನ ಅತ್ಯಂತ ವೇಗದ ಏರ್ ಟು ಏರ್ ಮಿಸೈಲ್ ಅಂತ ಕರೀತಾರೆ. ಇದಕ್ಕೆ ನ್ಯಾಟೋ ಆಕ್ಸ್ ಹೆಡ್ ಅನ್ನೋ ಹೆಸರನ್ನ ಕೊಟ್ಟಿದೆ. ಇದನ್ನ ಅವ್ಯಾಕ್ಸ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಈಗವು ಭಾರತದ ಬತ್ತಳಿಕೆಗೆ ಬರ್ತಾ ಇವೆ. ಹಾಗಾದ್ರೆ ಏನಿ ಮಿಸೈಲ್ನ ವಿಶೇಷ? ಸದ್ಯಕ್ಕೆ ನಮ್ಮಲ್ಲಿಂಥ ಮಿಸೈಲುಗಳಿಲ್ವೇ? ಇದಕ್ಕೆ ಪರ್ಯಾಯ ಅನ್ನಿಸಿಕೊಳ್ಳುವ ಬೇರೆ ಯಾವ ಮಿಸೈಲುಗಳು ಯಾವ ದೇಶದ ಬಳಿ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ 2 ಹಾರ್ಡ್ ಹಿಟ್ಟುಗಳು ಜಗತ್ತಿನ ಗಮನವನ್ನು ಸೆಳೆದವು. ಒಂದು, ಬೋಲಾರಿ ಏರ್ಬೇಸ್ ಅಲ್ಲಿ ನಿಲ್ಲಿಸಿದ್ದ ಅವ್ಯಾಕ್ಸ್ ಮೇಲೆ ಭಾರತದ ಮಿಸೈಲ್ ಬಿದ್ದದ್ದು. ಅವ್ಯಾಕ್ಸ್ ಆಗತಾನೆ ತನ್ನ ಕೆಲಸ ಮುಗಿಸಿ ಭಾರತದ ಗಡಿಯ ಚಲನವಲನಗಳನ್ನು ರೆಕಾರ್ಡ್ ಮಾಡ್ಕೊಂಡು ಬೋಲಾರಿಯಲ್ಲಿ ಇಳಿದಿತ್ತು. ಅದನ್ನ ಹ್ಯಾಂಗರ್ಗೆ ತಗೊಂಡು ಹೋಗಿ ಟೆಕ್ನಿಷಿಯನ್ಸ್ ಅದರಿಂದ ಡೇಟಾ ತೆಕ್ಕೊಳ್ಳೋ ಕೆಲಸವನ್ನು ಆಗತಾನೆ ಪ್ರಾರಂಭ ಮಾಡಿದ್ರು. ಅಷ್ಟರಲ್ಲಿ ನಮ್ಮ S-400 ನಿಂದ ಹಾರಿದ ಮಿಸೈಲ್ ಈ ಸಾಬ್ 2000 ಅವ್ಯಾಕ್ಸ್ ಅನ್ನ ಹೊಡೆದು ಹಾಕಿತು. ಪಾಕಿಸ್ತಾನದ ಏರ್ಫೋರ್ಸ್ ಸಿಬ್ಬಂದಿ ಸಮೇತ ಆ ವಿಮಾನ ಉಡೀಸಾಯ್ತು. ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಾದ್ರೆ ಸುಮಾರು 2,000 ಕೋಟಿ, ಪಾಕಿಸ್ತಾನದ ಕರೆನ್ಸಿ ಲೆಕ್ಕದಲ್ಲಿ ಸುಮಾರು 7,000 ಕೋಟಿ ರೂಪಾಯಿಗಳ ನಷ್ಟ ಆ ಒಂದು ಮಿಸೈಲ್ ದಾಳಿಯಲ್ಲಿ ಪಾಕಿಸ್ತಾನಕ್ಕಾಯಿತು. ಇನ್ನು ಭಾರತ ಕೊಟ್ಟ 2ನೇ ಶಾಕ್ ಅಂದ್ರೆ ಅದು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹೊಡೆದು ಹಾಕಿದ್ದು. ಗೆಳೆಯರೆ, ಇಲ್ಲಿ ಈ ಸಾಬ್ 2000 ಹೊಡೆದಿದೆಯಲ್ಲ, ಅದು 2 ಕಾರಣಗಳಿಂದ ಹಾರ್ಡ್ ಹಿಟ್ ಅನ್ನಿಸ್ಕೊಳ್ಳುತ್ತೆ. ಒಂದು, ಪಾಕಿಸ್ತಾನದ ಹಲವು ಆಕಾಶದ ಕಣ್ಣುಗಳ ಪೈಕಿ ಒಂದನ್ನ ಭಾರತ ಕಿತ್ಕೊಳ್ತು ಅನ್ನೋದಾದ್ರೆ, ಎರಡನೆಯದು ಅದು ಅತ್ಯಂತ ಲಾಂಗ್ ರೇಂಜ್ ಮತ್ತು ಡೀಪ್ ಸ್ಟ್ರೈಕ್ ಅನ್ನಿಸ್ಕೊಳ್ತಾ ಇತ್ತು. ರಷ್ಯಾದ S-400 ಇದುವರೆಗೆ ಮಾಡಿದ ದಾಳಿಗಳ ಪೈಕಿನೇ ಅತ್ಯಂತ ಲಾಂಗ್ ರೇಂಜ್ ದಾಳಿ ಅಂದ್ರೆ ಅದು ಬೋಲಾರಿ ಮೇಲೆ ನಡೆದ ದಾಳಿ. ಅಲ್ಲಿ ಹಿಟ್ ರೇಂಜ್ ಸುಮಾರು 315 ಕಿಲೋಮೀಟರ್ಗಳಷ್ಟಿತ್ತು. ಅದು S-400 ನಿರ್ಮಿಸಿದ ದಾಖಲೆ ಅಂತ ಕೂಡ ಅನ್ನಿಸ್ಕೊಳ್ತು. ಈ ಅವ್ಯಾಕ್ಸ್ ನಾಶ ಆದಮೇಲೆ ಪಾಕಿಸ್ತಾನ ಆಕಾಶದಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಳ್ತು. ಹಾಗಾದ್ರೆ ಅವ್ಯಾಕ್ಸ್ ಅಂದ್ರೆ ಏನು? ಗೆಳೆಯರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅವ್ಯಾಕ್ಸ್ ವಿಮಾನ, ಏರ್ ಬಾರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್. ಇದನ್ನ ಆಕಾಶದ ಕಣ್ಣು ಅಂತ ಕೂಡ ಕರೀತಾರೆ. ಇದು ಹಾರಾಡುವ ರೆಡಾರ್ ಅಥವಾ ಯುದ್ಧ ವಿಮಾನಗಳಿಗೆ, ಏರ್ ಡಿಫೆನ್ಸ್ಗೆ ಆಕಾಶದಲ್ಲಿ ನಿಂತು ಗೈಡ್ ಮಾಡೋ ವಿಮಾನ ಅಂದ್ರೆ ತಪ್ಪಾಗೋದಿಲ್ಲ. ಭೂಮಿ ಮೇಲಿನ ರಡಾರ್ಗಳಿಗೆ ಒಂದು ಮಿತಿ ಇದೆ. ಅಕಸ್ಮಾತ್ ಗುಡ್ಡಗಾಡು ಅಥವಾ ಪರ್ವತಗಳ ಮತ್ತೊಂದು ಬದಿಯಲ್ಲಿ ಶತ್ರು ವಿಮಾನಗಳಿದ್ರೆ ರೆಡಾರ್ಗಳಿಗೆ ಅವುಗಳನ್ನ ಪತ್ತೆ ಹಚ್ಚೋದು ಕಷ್ಟ ಆಗಬಹುದು. ಆದ್ರೆ ಅವ್ಯಾಕ್ಸ್ ಅನ್ನೋದು ಹಾಗಲ್ಲ. ಅದು ಆಕಾಶದಲ್ಲಿರುತ್ತೆ. ಹೀಗಾಗಿ ಶತ್ರು ವಿಮಾನಗಳನ್ನ ಬೇಗ ಗುರುತಿಸುವ ಕೆಲಸವನ್ನ ಮಾಡುತ್ತೆ. ಸುಮಾರು 400ರಿಂದ 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇ ಶತ್ರುಗಳ ಚಲನವಲನಗಳಿದ್ರು ಇದಕ್ಕೆ ಸುಲಭವಾಗಿ ಗೊತ್ತಾಗುತ್ತೆ. ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಇದನ್ನು ಬಳಸ್ತಾರೆ. ಈ ಅವ್ಯಾಕ್ಸ್ ಅನ್ನೋದು ಯುದ್ಧ ವಿಮಾನಗಳು ಹಾಗೂ ಏರ್ ಡಿಫೆನ್ಸ್ ಜೊತೆ ಲಿಂಕ್ ಆಗಿರುತ್ತವೆ. ಶತ್ರುಗಳ ಮಿಸೈಲ್ ಮತ್ತು ಯುದ್ಧ ವಿಮಾನಗಳ ಮಾಹಿತಿಯನ್ನ ಪೈಲಟ್ಗಳಿಗೆ ಕೊಡೋದರ ಜೊತೆಗೆ ಅದರ ಮಾಹಿತಿಯನ್ನು ಏರ್ ಡಿಫೆನ್ಸ್ಗೆ ಕೂಡ ಇವು ರವಾನೆ ಮಾಡುತ್ತವೆ. ಈ ಮೂಲಕ ಶತ್ರು ದೇಶದ ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನು ಸುಲಭವಾಗಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಇವು ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡುತ್ತವೆ. ಇಷ್ಟೆಲ್ಲ ಮಾಡೋದ್ರಿಂದಲೇ ಇದರ ಬೆಲೆ ಕೂಡ ತುಂಬ ಹೆಚ್ಚು. ಭಾರತದ ಬಳಿ ಇರುವ ಫಾಲ್ಕಾನ್ ಅಂತ ಏರ್ ಬಾರ್ನ್ ವಾರ್ನಿಂಗ್ ಸಿಸ್ಟಮ್ ಸುಮಾರು 8,000 ಕೋಟಿ ರೂಪಾಯಿವರೆಗೆ ಬೆಲೆ ಬಾಳುತ್ತೆ. ಹಾಗೆ ನಮ್ಮಲ್ಲಿ ಸ್ವದೇಶಿ ನಿರ್ಮಿತ ನೇತ್ರ ಇದೆ. ಅದು ಸುಮಾರು 2,000 ಕೋಟಿ ರೂಪಾಯಿಗಳ ಮೌಲ್ಯವನ್ನು ಇದು ಹೊಂದಿದೆ. ಒಂದು ಅವ್ಯಾಕ್ಸ್ ಅನ್ನು ಹೊಡೆದು ಹಾಕಿದ್ರೆ ಶತ್ರುಗಳ 2,000 ಕೋಟಿ ಉಡೀಸ್ ಅಷ್ಟೇ ಅಲ್ಲ, ಅವರ ಆಕಾಶದ ಕಣ್ಣನ್ನ, ಯುದ್ಧ ಭೂಮಿಯ ಮ್ಯಾನೇಜರ್ ಅನ್ನ ಕಿತ್ಕೊಂಡಂಗಾಗತ್ತೆ. ಅದಕ್ಕಾಗಿ ಬಲಿಷ್ಠ ಮಿಸೈಲುಗಳು ಬೇಕು. ಅತ್ಯಂತ ವೇಗದ ಮಿಸೈಲುಗಳವು ಆಗಿರಬೇಕು. ಆ ಮಿಸೈಲ್ ಬರ್ತಿದೆ ಅನ್ನೋದು ಗೊತ್ತಾಗೋ ಮೊದಲೇ ಅದು ಶತ್ರುಗಳ ಅಸೆಟ್ಸ್ ಅನ್ನ ಹೊಡೆದು ಹಾಕೋ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂಥ ಮಿಸೈಲ್ ಅನ್ನ ಭಾರತ ಈಗ ಖರೀದಿ ಮಾಡ್ತಾ ಇದೆ. ಅದರ ಹೆಸರು R-37M. ಇದು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲು. ಸುಮಾರು 350ರಿಂದ 400 ಕಿಲೋಮೀಟರ್ ದೂರದ ಗುರಿಯನ್ನು ಇದು ತಲುಪುತ್ತೆ ಅಂತ ಹೇಳ್ತಾರೆ. ಈ ಏರ್ ಟು ಏರ್ ಮಿಸೈಲ್ನ ರೇಂಜ್ ಅನ್ನೋದು ಹೇಗೆ ಅಂದರೆ, ಅದನ್ನು ಯಾವ ವಿಮಾನಕ್ಕೆ ಅಳವಡಿಸಲಾಗುತ್ತೆ, ಆ ವಿಮಾನದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದರ ಮೇಲೆ
ಆ ಮಿಸೈಲ್ನ ರೇಂಜ್ ಡಿಪೆಂಡ್ ಆಗುತ್ತೆ. ಇದನ್ನ ರಷ್ಯಾ ಸುಖಾಯ್ ಸು-30ಗಾಗಿ ಭಾರತಕ್ಕೆ ಸಜೆಸ್ಟ್ ಮಾಡ್ತಾ ಇದೆ. ಸುಖಾಯಲ್ಲಿ ಇದನ್ನ ಬಳಸಿದ್ರೆ ಇದರ ರೇಂಜ್ ಸುಮಾರು 360ರಿಂದ 375 ಕಿಲೋಮೀಟರ್ ವರೆಗೆ ಮುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸದ್ಯಕ್ಕಿರೋ ಏರ್ ಟು ಏರ್ ಮಿಸೈಲ್ಗಳ ಪೈಕಿ ಇದು ಅತ್ಯಂತ ವೇಗದ ಮಿಸೈಲ್ ಕೂಡ. ಮ್ಯಾಕ್ 6 ಸ್ಪೀಡಲ್ಲಿ ಅಂದರೆ ಶಬ್ದದ ವೇಗಕ್ಕಿಂತ 6 ಪಟ್ಟು ಹೆಚ್ಚು ವೇಗದಲ್ಲಿ ಇದು ಹೋಗುತ್ತೆ. ಹೀಗಾಗಿ ಇದನ್ನು ನ್ಯೂಟ್ರಲೈಸ್ ಮಾಡೋದು ಕೂಡ ತುಂಬಾನೇ ಕಷ್ಟ. ಇನ್ನು ಈ ಮಿಸೈಲ್ 510 kg ತೂಕವನ್ನು ಹೊಂದಿದೆ. ಯುದ್ಧ ವಿಮಾನಕ್ಕೆ 2 ಮಿಸೈಲ್ಗಳನ್ನು ಅಳವಡಿಸಿದರೆ ಸುಮಾರು 1 ಟನ್ ತೂಕ ಹಾಕಿದ ಹಾಗಾಗುತ್ತೆ. ಜೊತೆಗೆ ಇದರಲ್ಲಿ 60 kg ತೂಕದ ವಾರ್ ಹೆಡ್ ಕೂಡ ಇರುತ್ತೆ. ಗೆಳೆಯರೆ, ಇದೇ ಮಿಸೈಲ್ ಅನ್ನ ಈ ಹಿಂದೆ ಚೈನಾ ಕೂಡ ರಷ್ಯಾನ ಕೇಳಿತ್ತು. ಆದರೆ ಅವರು ಚೈನಾಗೆ ಇದನ್ನು ಕೊಡೋ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ. ಅದಾದ ನಂತರ ಚೈನಾ ಇಷ್ಟೇ ಶಕ್ತಿಶಾಲಿ ಏರ್ ಟು ಏರ್ ಮಿಸೈಲ್ ಅನ್ನು ತಯಾರು ಮಾಡಿಕೊಳ್ಳೋ ಪ್ರಯತ್ನಗಳನ್ನು ಆರಂಭ ಮಾಡಿತು. ಆದರೆ ಅದಿನ್ನೂ ಸಿದ್ಧ ಆಗಿಲ್ಲ. ಆ ಮಿಸೈಲ್ಗೆ ಅವರು PL-17 ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಅದಿನ್ನೂ ತಯಾರಿಯ ಹಂತದಲ್ಲಿದೆ. PL ಅಂದ ಕೂಡಲೇ ನಿಮಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತಕ್ಕೆ ಸಿಕ್ಕ ಚೈನಾ ಮಿಸೈಲುಗಳ ನೆನಪಾಗ್ತಾ ಇರಬೇಕು. ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿದ್ದು PL-15 ಎಕ್ಸ್ಪೋರ್ಟ್ ವೇರಿಯಂಟ್ ಮಿಸೈಲ್ಗಳನ್ನು. ಅವುಗಳನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಫೈರ್ ಮಾಡ್ತು. ಅದರಲ್ಲಿ ಕೆಲವು ಭಾರತದ ಗಡಿ ದಾಟಿ ಬಂದು ಇಲ್ಲಿ ನ್ಯೂಟ್ರಲೈಸ್ ಆದವು, ಮತ್ತೆ ಕೆಲವು ಪಾಕಿಸ್ತಾನದ ನೆಲದಲ್ಲೇ ಬಿದ್ವು, ಇನ್ನು ಕೆಲವು ಭಾರತದಲ್ಲಿ ಬಿದ್ವು ಆದರೆ ಸ್ಫೋಟಗೊಳ್ಳಿಲ್ಲ. ಅವು ಹಂಗೆ ಇಂಟ್ಯಾಕ್ಟ್ ಆಗಿ ಭಾರತಕ್ಕೆ ಸಿಕ್ಕಿದ್ವು. ಅವುಗಳನ್ನು ಭಾರತ ರಿವರ್ಸ್ ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದೆ. ಇನ್ನು ಇಲ್ಲಿ ರಷ್ಯಾದ R-37 ಥರದ ಮಿಸೈಲುಗಳು ಬೇರೆ ಯಾರ ಹತ್ರ ಇವೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಚೈನಾದ PL-17 ಈ R-37ಗೆ ಸ್ವಲ್ಪ ಮಟ್ಟಿಗೆ ಪರ್ಯಾಯವಾಗಿ ಕಾಣುತ್ತೆ. ಆದರೆ ಅದಿನ್ನೂ ಸಿದ್ಧ ಆಗ್ತಾ ಇದೆ. ಅದರ ರೇಂಜ್ ಅನ್ನು ಅವರು 300ರಿಂದ 400 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕಾದ ಬಳಿ AIM-120D ಇದೆ. ಅದರ ರೇಂಜು 160 ಕಿಲೋಮೀಟರ್ ಮಾತ್ರ. ನಮ್ಮಲ್ಲಿ ಅಂದರೆ ಭಾರತದಲ್ಲಿ ಅಸ್ತ್ರ MK1 ಇದೆ. ಅದರ ರೇಂಜು 110 ಕಿಲೋಮೀಟರ್. ಭಾರತ ಈಗ ಅಸ್ತ್ರ MK2 ಮತ್ತು 3 ವೇರಿಯಂಟ್ಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ಇಲ್ಲಿ MK3 ಬಂದರೆ ಅದು ಕೂಡ 300ರಿಂದ 400 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಆದರೆ ಅದಿನ್ನೂ ತಯಾರಿಯ ಹಂತದಲ್ಲಿದೆ. ಅದು ಸಿದ್ಧಗೊಳ್ಳುವವರೆಗೆ ಭಾರತೀಯ ವಾಯುಪಡೆಗೆ ಒಂದು ಬಲಿಷ್ಠ ಅಸ್ತ್ರ ಬೇಕಿತ್ತು. ಹೀಗಾಗಿ ಈ ಮಿಸೈಲ್ಗಳನ್ನೀಗ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಗಿರೋ ಒಪ್ಪಂದದ ಪ್ರಕಾರ ಒಟ್ಟು 300 ಮಿಸೈಲ್ಗಳನ್ನು ಭಾರತ ಮೊದಲ ಹಂತದಲ್ಲಿ ರಷ್ಯಾದಿಂದ ಖರೀದಿ ಮಾಡುತ್ತೆ. ಅದಕ್ಕಾಗಿ $1.2 ಬಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ಸುಮಾರು 11,000 ಕೋಟಿ ರೂಪಾಯಿಗಳ ಡೀಲ್ಗೆ ಇಲ್ಲಿ ಸಹಿ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಇವುಗಳನ್ನ ರಷ್ಯಾ ಹಾಗೂ ಭಾರತಗಳು ನಮ್ಮಲ್ಲೇ ಜಂಟಿಯಾಗಿ ತಯಾರು ಮಾಡುವ ಉದ್ದೇಶವನ್ನು ಕೂಡ ಹೊಂದಿವೆ. ಹೇಗೆ ಬ್ರಹ್ಮೋಸ್ ತಯಾರಾಗ್ತಾ ಇದೆಯೋ ಅದೇ ತರ ಈ R-37M ಕೂಡ ಭಾರತದಲ್ಲಿ ನಿರ್ಮಾಣ ಆಗುವ ನಿರೀಕ್ಷೆಗಳಿವೆ. ಇನ್ನು ಗೆಳೆಯರೆ, ಈ ಮಿಸೈಲ್ ಹೆಚ್ಚು ಕಡಿಮೆ ಬ್ರಹ್ಮೋಸ್ನಷ್ಟೇ ಬೆಲೆಯನ್ನು ಹೊಂದಿದೆ. ಒಂದು ಬ್ರಹ್ಮೋಸ್ ಮಿಸೈಲ್ನ ಬೆಲೆ 30ರಿಂದ 35 ಕೋಟಿ ರೂಪಾಯಿ. ಈ R-37 ಕೂಡ ಹೆಚ್ಚು ಕಡಿಮೆ 30 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಹೀಗಾಗಿ ಇದನ್ನು ಯದ್ವಾ ತದ್ವಾ ಬಳಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಶಾರ್ಟ್ ರೇಂಜ್ ಏರ್ ಟು ಏರ್ ಮಿಸೈಲ್ಗಳು ಬೇರೆನೇ ಇವೆ. ಗಾಳಿಯಲ್ಲಿ ಯುದ್ಧ ವಿಮಾನಗಳ ಜೊತೆ ಕಾದಾಡ್ತಾ ಶತ್ರು ವಿಮಾನವನ್ನು ಉಡೀಸ್ ಮಾಡೋದಕ್ಕೆ ಶಾರ್ಟ್ ರೇಂಜ್ ಮಿಸೈಲ್ಗಳ ಬಳಕೆ ಆಗುತ್ತೆ. ಬಾಲಾಕೋಟ್ ಸ್ಟ್ರೈಕ್ ಆದ ಮೇಲೆ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ MiG-21 ಮೂಲಕ ಹೊಡೆದು ಹಾಕಿದ್ರಲ್ಲ, ಅದಕ್ಕೆ ಬಳಕೆಯಾಗಿದ್ದು R-73 ಶಾರ್ಟ್ ರೇಂಜ್ ಮಿಸೈಲ್. ಹಾಗೆ ನಮ್ಮ ಅಸ್ತ್ರ ಮಿಸೈಲ್ ಅನ್ನು ಕೂಡ ಡಾಗ್ ಫೈಟ್ಗೆ ಬಳಸಲಾಗುತ್ತೆ. ಅಸ್ತ್ರ ಸುಮಾರು 7-8 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳೋ ಮಿಸೈಲು. ವಿಮಾನವನ್ನ ಹೊಡೆಯೋದಕ್ಕೆ ಅದನ್ನು ಬಳಸ್ತಾರೆ. ಆದರೆ ಈ 30 ಕೋಟಿಯ ಮಿಸೈಲ್ ದೊಡ್ಡ ಟಾರ್ಗೆಟ್ಗಳಿಗೆ ಬಳಕೆ ಆಗುತ್ತೆ. ವಿಶೇಷವಾಗಿ AWACS ವಿಮಾನಗಳು, ರಿಫ್ಯೂಲಿಂಗ್ ವಿಮಾನಗಳು, ಶತ್ರುಗಳ ಯುದ್ಧ ವಿಮಾನಗಳನ್ನು ಶತ್ರು ದೇಶದಲ್ಲೇ ಹೊಡೆದು ಕೆಡುವುದಕ್ಕೆ ಈ R-37 ತುಂಬಾ ಉಪಯುಕ್ತ ಅಂತ ಹೇಳ್ತಾರೆ. ಅದನ್ನು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅದ್ಭುತವಾಗಿ ಬಳಸಿದೆ. ಅವರ MiG-31BM ಮತ್ತು Su-35S ವಿಮಾನಗಳಲ್ಲಿ ಇದನ್ನು ಅಳವಡಿಸಿ ಸುಮಾರು 200 ಕಿಲೋಮೀಟರ್ ರೇಂಜಲ್ಲಿ ಯುಕ್ರೇನಿನ ಯುದ್ಧ ವಿಮಾನಗಳನ್ನು ರಷ್ಯಾ ನಾಶಗೊಳಿಸಿತು. ಈಗ ಅದನ್ನು Su-30 MKIಗೆ ಅಳವಡಿಸುವ ಕೆಲಸ ನಡೆಯುತ್ತೆ. ಗೆಳೆಯರೆ, ಸುಖಾಯ್ Su-30ಯಲ್ಲಿ 14 ಹಾರ್ಡ್ ಪಾಯಿಂಟ್ಗಳಿವೆ. ಹಾಗೆ ಅದರಲ್ಲಿ 3 R-37ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಸುಖಾಯ್ ಅನ್ನೋದು ಬ್ರಹ್ಮೋಸ್, ಅಸ್ತ್ರ MK1, R-73EM ನಂಥ ಏರ್ ಟು ಏರ್ ಮಿಸೈಲ್ಗಳ ಜೊತೆ KH-31, KH-59, ರ್ಯಾಂಪೇಜ್, ರುದ್ರಮ್ ಮುಂತಾದ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಬಳಸುತ್ತೆ. ಅದರ ಜೊತೆ ಈ R-37 ಕೂಡ ಸೇರ್ಪಡೆ ಆಗುತ್ತೆ. ಇದು ಗೆಳೆಯರೆ R-37 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.